ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ ವ್ಲಾಗ್ ಏನಂದ್ರೆ, ಇವತ್ತು ಕಾಲೇಜಲ್ಲಿ ರ್ಯಾಲಿ ಇದೆ, ಕನ್ನಡ ರಾಜ್ಯೋತ್ಸವದ್ದು. ಸೊ ಕಾಲೇಜ್ ಹೋಗ್ತಾ ಇದೀನಿ. ಟೈಮ್ 10 ಆಗ್ತಾ ಬರ್ತಿದೆ. ಸೊ ಬನ್ನಿ ಕಾಲೇಜ್ ಕಡೆ ಹೋಗ್ಬೇಕು. ಆಮೇಲೆ ನಮ್ಮ ಆಂಟಿ ನಂಗೆ ಹೋಗೋ ದಾರಿ ನಮ್ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ಬೇಕು. ಇವತ್ತು ಡ್ರಾಮಾ ಇರ್ಬೋದೇನೋ, ನೋಡೋಣ ಬನ್ನಿ. ಗಾಡಿ ಎತ್ಕೊಂಡು ಹೋಗೋಣ ಅಂದ್ರೆ ನಮ್ಮ ಆಂಟಿ ವಾಶ್ ಮಾಡ್ಬೇಕು ಅಂತ ದೇವ್ರನ್ನ ವಾಶ್ ಮಾಡ್ಕೊಂಡ್ ಕೂತಿದ್ದಾರೆ. ಹೋಗೋ ಟೈಮಲ್ಲಿ ಹೇಳ್ತಾ ಇದೀನಿ ಬನ್ನಿ ಹೋಗೋಣ ಅಂತ. ಇವಾಗ ಹೋಗ್ಬೇಕು. ನೋಡಿ, ನೀರ್ ಬೆಳಗ್ಗೆ ದೇವ್ರ ಹೋಗೋ ಟೈಮಲ್ಲಿ ಪೂಜೆ ಮಾಡ್ತಾ ಇದಾರೆ. ಬನ್ನಿ, ನಮ್ಮ ಆಂಟಿನ ಕರ್ಕೊಂಡು ಹೋಗ್ತಾ ಇದೀನಿ ಇವಾಗ. ಹಾ, ಹಾಯ್ ಫ್ರೆಂಡ್. ನಮ್ಮ ಆಂಟಿ ಇವತ್ತು ಚಾನಲ್ ಬರ್ತಾ ಇದಾರೆ. ಹೌದು. ಹಾಯ್ ಹೇಳ್ತಾ ಇದಾರೆ. ಎಲ್ಲಾರು ಹಾಯ್ ಹೇಳ್ಬಿಡಿ. ಹಾಯ್. ನಮ್ಮ ಆಂಟಿನ ಡ್ರಾಪ್ ಮಾಡೋಣ ಅಂತ ಬಂದೆ. ಸ್ಕೂಲಲ್ಲಿ ಎಲ್ಲಾರು ಆಂಟಿ ಆಂಟಿ ಆಗಿಂತ ಇರ್ತಾ ಇದಾರೆ ನೋಡಿ. ನಮ್ಮ ಆಂಟಿ ಬಂದಿದ ತಕ್ಷಣ ಎಲ್ಲ ಜೋಶಲ್ಲಿ ಎಗಿರ್ತಾ ಇದ್ರು. ಹಂಗೆ ನಮ್ಮ ಆಂಟಿನ ಡ್ರಾಪ್ ಮಾಡಿ ಮಕ್ಕಳನ್ನೆಲ್ಲ ನೋಡ್ಕೊಂಡು ಕಾಲೇಜ್ ಕಡೆ ಹೋಗ್ತಾ ಇದೀನಿ. ಕಾಲೇಜ್ಗೆ ಹೋಗಿ ನನ್ ಫ್ರೆಂಡ್ ಕಾಲ್ ಮಾಡಿದ್ಲು, ಎಲ್ಲಿದ್ಯಾ, ಬೇಗ ಬಾ ಕಾಲೇಜಲ್ಲಿ ಅಂತ. ಸೊ ಕಾಲೇಜ್ ಕಡೆ ಹೋಗ್ತಾ ಇದೀನಿ. ಈಗ ತಾನೆ ಕಾಲೇಜ್ ರೀಚ್ ಆದೆ. ಲೇಟ್ ಆಗಿ ಹೋಗಿದೆ ಕಾಲೇಜ್ಗೆ. ಬೇಗ ಹೋಗೋಣ ಬನ್ನಿ ಒಳಗಡೆ. ಒಳಗೋಗಿ ನೋಡ್ತಾ ಇದ್ರೆ NCC ಅವರೆಲ್ಲ ರೆಡಿ ಆಗ್ತಾ ಇದ್ರು. ಕೆಲವರೆಲ್ಲ ಫೋಟೋಸ್ ತೊಗೊತಾ ಇದ್ರು. ಮತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತ ಕ್ಲಾಸ್ ರೂಮ್ಗೆ ಹೋಗಿ ನಾನು ಬ್ಯಾಗ್ ಇಟ್ಬಿಟ್ಟು ವಾಪಸ್ ಬರೋಣ ಅಂತ ಬಂದೆ. ಬಂದಮೇಲೆ ಆಚೆ ಹೋದ್ವಿ ನಾವು. ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಕ್ಲಾಸಿಗೆ ಬಂದಿದ್ದೀನಿ. ಕ್ಲಾಸ್ ಇನ್ನ 5 ಮಿನಿಟ್ಸ್ ಆಗುತ್ತೆ ಸ್ಟಾರ್ಟ್ ಆಗೋದಕ್ಕೆ. ಎಲ್ಲ ಅಸೆಂಬಲ್ ಆಗಿದ್ದಾರೆ 2 ಕ್ಲಾಸ್ ಅವರನ್ನು. ಮ್ಯಾಮ್ ಇನ್ನ ಬಂದಿಲ್ಲ ಅಂದ್ಬಿಟ್ಟು ಆಚೆ ನೋಡ್ತಾ ಇದ್ದೆ ಸೌಂಡ್ ಆಗ್ತಿದೆ ಅಂತ. ನೋಡಿದ್ರೆ PO ಅವರು ಡ್ಯಾನ್ಸ್ ಆಡ್ತಾ ಇದ್ರು. ಫೇಮಸ್ ಆಗ್ಬಿಟ್ಟು ನಂಗೆ. ಹೌದಾ? ಅಯ್ಯೋ, ಮ್ಯಾಮ್ ಬಂದಿಲ್ಲ ಅಂತ ಬಂದಿದ್ದೆ. ಆದ್ರೆ ಮ್ಯಾಮ್ ಆಚೆ ಹೋಗೋ ಅಷ್ಟ್ರಲ್ಲಿ ಬಂದ್ಬಿಟ್ರು ಮ್ಯಾಮ್ ಕ್ಲಾಸ್ಗೆ. ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದು ನೋಡಿದೆ, ಡಿಗ್ರಿ ಸ್ಟೂಡೆಂಟ್ಸ್ ಇನ್ನ ಆಡ್ತಾ ಇದ್ರು ಡ್ಯಾನ್ಸು. 22nd ಎಥ್ನಿಕ್ ಡೇ ಮತ್ತೆ ಕನ್ನಡ ರಾಜ್ಯೋತ್ಸವ ಒಟ್ಟಿಗೆ ಮಾಡ್ತಾ ಇರೋದಕ್ಕೆ ಫುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಗ್ಯಾಪ್ ಇಲ್ದಿದ್ದಂಗೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಕಾಲೇಜ್ ಮುಗೀತು. ಹರಿ ಬರಿಯಲ್ಲಿ ಏನೋ ಹೇಳ್ದಿರಾ ಹಾಗೆ ಗಾಡಿ ಎತ್ಕೊಂಡು ಮೂವ್ ಆಗ್ತಿದೆ. ಅರ್ಧ ದಾರಿಗೆ ಬಂದ್ಮೇಲೆ ಗೊತ್ತಾಯ್ತು, ಅಯ್ಯೋ ಇವತ್ತು ಇನ್ನ ಬ್ಲಾಗ್ ಮಾಡಿಲ್ವಲ್ಲ ಆಚೆ ಬರೋವಾಗ ಅನ್ಬಿಟ್ಟೆ. ಸೊ ಅದಕ್ಕೆ ಇವಾಗ ಮನೆ ಟ್ಯೂಷನ್ ಹತ್ರ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ತಿರ್ಗಾ ಕಂಪ್ಯೂಟರ್ ಕ್ಲಾಸ್ ಬೇರೆ ಹೋಗ್ಬೇಕು. ಟ್ಯೂಷನ್ ಹತ್ರ ಬಂದೆ. ಇವಾಗ ಟೀ ಕುಡಿದ್ಬಿಟ್ಟು ಆಮೇಲೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕು. ಕ್ಲಾಸ್ ಹೋಗ್ತಾ ಇದ್ವಿ ಇವಾಗ. ಕ್ಲಾಸಿಗೆ ಬಂದಿದ ತಕ್ಷಣ ಸರ್ಗೆ ಹೋಗಿ ಇನ್ಫಾರ್ಮ್ ಮಾಡಿದೆ, ಸರ್ ಇವತ್ತು ಕ್ಲಾಸ್ ತಗೊಂತೀರಂತ. ಸರ್ ಹೇಳಿದ್ರು ತಗೊಂತೀನಿ ಅಂದ್ರು. ಸೊ ಅದಕ್ಕೆ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಮುಗೀತು. ಮಾಡ್ತಾ ಇದ್ದೆ ಪ್ರಾಜೆಕ್ಟ್. ಇನ್ನ ಕರೆಂಟ್ ಹೋಗ್ಬಿಡ್ರೆ ಸಡನ್ ಆಗಿ. ಸೊ ಅದಕ್ಕೆ ಮನೆ ಕಡೆಗೆ ಹೋಗ್ಬೇಕು. ಈಗ ಮನೆ ಕಡೆಗೆ ಹೋಗಿ ಸ್ವಲ್ಪ ಹೊತ್ತು ಓದ್ಕೋಬೇಕು. ಬನ್ನಿ ಹೋಗೋಣ. ಅಲ್ಲಿ ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗೋಣ ಅನ್ಕೊಂಡೆ. ಬಟ್ ನಮ್ ದೊಡ್ಡಪ್ಪ ಹೋಗಿ ಮನೆಗೆ ಹಾಲ್ ಕೊಟ್ಬಿಟ್ಟು ಬಾ ಹೋಗು ಅಂತಂದ್ರು. ಸೊ ಹಾಲ್ ತಗೊಳಕ್ ಹೋಗ್ತಾ ಇದ್ದೆ. ಹಾಲ್ ಇಸ್ಕೊಂಡೆ. ಮನೆ ಕಡೆಗೆ ಹೋಗೋಣ. ಮನೆಗೆ ಈಗ ತಾನೇ ರೀಚ್ ಆದೆ. ರೀಚ್ ಆಗ್ಬಿಟ್ಟು ಬ್ಯಾಗ್ ಅಲ್ಲಿ ಬಿಸಾಕಿ ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಚೀಪಕ್ಕೆ ತಗೊಂಡು ತಿಂತಾ ಇದ್ದೆ. ದೊಡ್ಡಮ್ಮ ಮನೆಗೆ ಹೋಗ್ಬೇಕು ಇವಾಗ. ತಿರ್ಗಾ ಏನೋ ಬರಕ್ ಹೇಳಿದಾರೆ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಅಡುಗೆ ಮಾಡ್ತಾ ಇದ್ರು, ಹಂಗೆ ಹೆಲ್ಪ್ ಮಾಡ್ಕೊಂಡು ಪಕ್ಕದಲ್ಲಿ ರಾಗಿದು ಬೋಟಿ ಆಗ್ತಾ ಇದ್ರು. ಹಂಗೆ ಬೋಟಿ ತಿನ್ಕೊಂಡು ತಿನ್ನೋಕೆ ರೆಡಿ ಆಗ್ತಾ ಇದ್ದೆ. ಮನೇಲಿ ಊಟ ಮುಗಿಸ್ಕೊಂಡು ನಮ್ಮ ಮಾಮಗೆ ಜಾಮೂನ್ ಬೇಕತ್ತೆ, ಜಾಮೂನ್ ತಗೊಂಡು ಮನೆ ಕಡೆ ಹೋಗೋಣ ಬನ್ನಿ. ತಾನೇ ಮನೆ ಹತ್ರ ರೀಚ್ ಆದೆ. ಇವತ್ತೊಂದು ವ್ಲಾಗ್ ಇಷ್ಟೇ. ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.